ವೀಕ್ಷಕರೇ, ಇವತ್ತು ನಿಮಗೆ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಡ್ಯಾಮ್ನಲ್ಲಿರುವ ಹುನ್ನೂರಿನ ಐತಿಹಾಸಿಕ ವಿಠ್ಠಲ ದೇವಾಲಯ, ಹೊಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆಯಲ್ಲಿ. ಇಲ್ಲಿ ಇದು ಸುಮಾರು 98 ವರ್ಷಗಳ ಹಳೆಯದಾದ ದೇವಸ್ಥಾನ. ಈ ದೇವಸ್ಥಾನ ಕೆಲವು ವರ್ಷಗಳಿಗೊಮ್ಮೆ ಮಾತ್ರ ನೋಡಲು ಸಿಗುತ್ತೆ. ಇದು ವಿಶೇಷತೆ ಏನಂದರೆ, ಹಿಡಕಲ್ ಡ್ಯಾಮ್ನ ಬ್ಯಾಕ್ ವಾಟರ್, ಹಿನ್ನೀರಿನಲ್ಲಿ ಮುಳುಗಡೆಯಾಗಿರುತ್ತದೆ. ಈ ಮುಳುಗಡೆ ಪ್ರದೇಶ ತುಂಬ ನೀರು ಆವರಿಸಿರೋದ್ರಿಂದ ಆ ದೇವಸ್ಥಾನ ಕಾಣಲ್ಲ. ಆದರೆ ಈ ಬರಗಾಲ ಸಮಯದಲ್ಲಿ 1-2 ವರ್ಷಕ್ಕೊಂದು ಸಲನೋ 5 ವರ್ಷಕ್ಕೊಂದು ಸಲನೋ, ಈಗ ಈ ವರ್ಷ ಕಳೆದ 3 ವರ್ಷಗಳ ಹಿಂದೆ ಒಂದು ಸಾರಿ ಇದು ಗೋಚರವಾಗಿತ್ತು. ಅಂದರೆ ಸಾರ್ವಜನಿಕರಿಗೆ ನೋಡಲಿಕ್ಕೆ ಅವಕಾಶ ಇತ್ತು. ಇದು ಸುಮಾರು ನೀರಿನ ಮಟ್ಟದಿಂದ ಕೆಳಗಡೆ ಇರೋದರಿಂದ ನೀರು ಬಂದಾಗ ಸಾಮಾನ್ಯವಾಗಿ ತುಂಬಿಕೊಂಡು ಅದು ಮುಚ್ಚಿ ಹೋಗುತ್ತೆ. ಈ ದೇವಸ್ಥಾನ ತುಂಬ ಹಳೆಯದಾದದ್ದು ಮತ್ತು ಐತಿಹಾಸಿಕವಾದಂಥ ಪುರಾತನವಾದದ್ದು. ಇದು ಹುಕ್ಕೇರಿ ತಾಲೂಕಿನ ಹೂನೂರು, ಅಂದರೆ ಹಿಡಕಲ್ ಡ್ಯಾಮ್ ಬ್ಯಾಕ್ ವಾಟರ್ ಅಲ್ಲಿದೆ. ದೇವಾಲಯವನ್ನು ಸಾಮಾನ್ಯವಾಗಿ ಒಂದು 15-20 ದಿವಸ ನೋಡೋಕ್ಕೆ ಸಿಗ್ಬೋದು ಅಷ್ಟೇ. ಆಮೇಲೆ ಮತ್ತೆ ಮಳೆ ಆದರೆ ನಿಮ್ಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇದರ ಐತಿಹಾಸಿಕ ಮಹತ್ವ ಏನಂತಂದರೆ, 1970ರ ದಶಕದಲ್ಲಿ ಆಣೆಕಟ್ಟು ಕಟ್ಟೋದು ಪೂರ್ಣವಾದಾಗ ಈ ದೇವಾಲಯಗಳೆಲ್ಲವೂ ಮುಳುಗಡೆಯಾಗಿ ಹೋದವು. ತನ್ನ ಸ್ವರೂಪ, ಮೂಲ ಸ್ವರೂಪ ಏನಿದೆ ದೇವಸ್ಥಾನದ್ದು, ಇಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಆ ಮೂಲ ಸ್ವರೂಪ ಹಾಗೇ ಇದೆ. ಆ ದೇವಸ್ಥಾನ ಮತ್ತು ಅಲ್ಲಿರ್ತಕ್ಕಂಥ ಕಟ್ಟಡ, ಕಲ್ಲು ಕಟ್ಟಡ ತುಂಬ ಅದ್ಭುತ ಮತ್ತು ನೋಡಲಿಕ್ಕೆ ಆನಂದವನ್ನು ನೀಡ್ತದೆ. ಇಡೀ ಕರ್ನಾಟಕದ ಜನತೆ ಮತ್ತು ಮಹಾರಾಷ್ಟ್ರದ ಜನತೆ, ಭಕ್ತಾದಿಗಳು, ವಿಠ್ಠಲ ದೇವರ ಭಕ್ತಾದಿಗಳು ಅಲ್ಲಿಗೆ ಬಂದು ಅವರ ದರ್ಶನ ತಗೊಂಡು ಪುನೀತರಾಗ್ತಾ ಇದ್ದಾರೆ, ಪಾವನರಾಗ್ತಾ ಇದ್ದಾರೆ. ಇದು ಬೆಳಗಾವಿಯಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿದೆ. ಬೆಳಗಾವಿಯಿಂದ ನ್ಯಾಷನಲ್ ಹೈವೇ 10ರಿಗೆ ಟೋಲ್ ಆದಮೇಲೆ ಬಲಗಡೆ ತಿರುಗಿದ್ರೆ, ಬೆಳಗಾವಿಯಿಂದ ಹೊರಟಾಗ ಬಲಗಡೆ ತಿರುಗಿದ್ರೆ ಹಿಡಕಲ್ ಡ್ಯಾಮ್ ಕಡೆಗೆ ಹೋಗೋ ದಾರಿ ಇದು. ಅಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಕ್ರಮಿಸಿದರೆ ಇದು ಸಿಗುತ್ತೆ. ಇಲ್ಲಿ ಹೋಗೋಕ್ಕೆ ನೇರವಾಗಿ ದೇವಸ್ಥಾನದವರೆಗೂ ಹೋಗಲಿಕ್ಕೆ ದಾರಿ ಗ್ರಾಮದವರು ಸುಗಮವಾಗಿ ಹೋಗಲಿಕ್ಕೆ ದಾರಿನೇ ಮಾಡಿಕೊಟ್ಟಿದ್ದಾರೆ. ಎಲ್ಲವೂ ನೀವು ಡ್ಯಾಮಲ್ಲಿ ಇಳಿದು ಡ್ಯಾಮ್ ಬರಿದಾಗಿರೋ ಡ್ಯಾಮನ್ನು ನೋಡ್ಬೋದು. ಈ ದೇವಸ್ಥಾನದ ಅಂದವನ್ನು ಕೂಡ ಆನಂದಿಸ್ಬೋದು ಅಂತ ನೋಡಿ. 1951ರಲ್ಲಿ ಕಟ್ಟಡ ಕಟ್ಟಿರ್ತಕ್ಕಂಥದ್ದು ಇದು. ಬಟ್ ಅದರ ಹಿಂದೆಯೇ ಇಲ್ಲಿ ದೇವಸ್ಥಾನಗಳು ಇತ್ತು, ಊರುಗಳಿತ್ತಿವಿಲ್ಲ. ಇಲ್ಲಿ ಸುತ್ತಮುತ್ತ ಹೂನೂರು, ಜಾರಕಿಹೊಳಿ ಅಂತ ಊರುಗಳು, ಹಬ್ಬಿಲ್ಕುಂದಿ, ಕೆಲವೆಲ್ಲ ಹಳ್ಳಿಗಳಿದ್ವು. ಇವೆಲ್ಲ ಮುಳುಗಡೆ ಆಗಿರೋ ಪ್ರದೇಶಗಳು. ದೇವಸ್ಥಾನ ನೋಡಿ, ಇಲ್ಲಿ ಈ ಕಟ್ಟಡ ಹೇಗಿದೆ ಅಂದರೆ ನೋಡೋಕ್ಕೆ ಒಂದು ಆನಂದಮಯ, ಅದ್ಭುತ. ಇದು ಎಂಟ್ರೆನ್ಸ್, ಇಲ್ಲಿ ಈ ದೇವಸ್ಥಾನದ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋದರೆ ನಿಮಗೆ ಆ ದೇವಸ್ಥಾನದ ಗೋಪುರ, ಆ ಕಲ್ಲು ಕಟ್ಟಡಗಳು ಎಂಥ ಅದ್ಭುತ ರೀ. ಅದನ್ನು ನೋಡೋಕ್ಕೆ ಒಂದು ಆನಂದ ಇರುತ್ತೆ. ಅಲ್ಲಿ ಸುಮಾರು ಜನರು ಈಗ ಕಳೆದ ಒಂದು 10-15 ದಿನಗಳಿಂದ ತುಂಬ ಜನರು ಬಂದು ಹೋಗ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ಮಹಾರಾಷ್ಟ್ರದ ಭಕ್ತರು ಜಾಸ್ತಿ. ಹಾಗಂತ ಕರ್ನಾಟಕದವರು ಎಲ್ಲರೂ ನೋಡ್ಕೊಂಡು ಬರ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿಯವರು, ಸುತ್ತಮುತ್ತ ಜಿಲ್ಲೆಯವರು ನೋಡಿ. ಇದು ನೀರಲ್ಲೇ ನಿಂತಿದ್ದರೂ ಕೂಡ ಕಟ್ಟಡ ಯಾವ ಥರ ಅಂತ ಅತ್ಯಂತ ಅದ್ಭುತವಾಗಿ ನಿಂತಿದೆ ಅನ್ನೋದು ನಿಮಗೆ ಗೋಚರಿಸ್ತಿದೆ. ಇದು ಹಿಂದುಗಡೆ ನೀರಿದೆ, ಅಲ್ಪ ಸ್ವಲ್ಪ ನೀರೂ ಇದೆ ಈಗಲೂ ಕೂಡ. ಬಟ್ ಇನ್ನು ಈಗ ಬರ್ತಾಯಿದೆ, ಮಳೆ ಆಗಿ ಇನ್ನು ಬಂದ ಮೇಲೆ ಇದೆಲ್ಲ ತುಂಬ ಹೋಗುತ್ತೆ ರೀ. ಇದೆಲ್ಲ ತುಂಬ ಹೋದರೂ ಕೂಡ ಇಲ್ಲಿರ್ತಕ್ಕಂಥ ಕಲ್ಲು ಕಟ್ಟಡ ಅಂತ ಅತ್ಯಂತವಾಗಿ ಚೆಂದ ಕಾಣಿಸುತ್ತೆ. ಇಲ್ಲೀಗ ದಿನನಿತ್ಯ ಗ್ರಾಮದ ಪೂಜಾರಿಗಳು, ಮೇಲುಗಡೆ ಏನು ಪ್ರಮುಖ ದೇವಸ್ಥಾನ ಇದೆ ಆ ದೇವಸ್ಥಾನದ ಪೂಜಾರಿಗಳನ್ನೇ ಇಲ್ಲಿ ಬಂದು ಬೆಳಿಗ್ಗೆ ಸಂಜೆ ಪೂಜೆ ಮಾಡಿ ಈಗಲೂ ಅರ್ಚನೆ ಮಾಡ್ತಾರೆ. ಮಂಗಳಾರತಿ ನಡೀತದೆ, ಬೆಳಿಗ್ಗೆ ಆದರೆ ಪೂಜೆಗಳು ನಡೀತದೆ ಇಲ್ಲಿ. ಆ ಥರ ಅನುಕೂಲ ಎಲ್ಲರಿಗೂ ಇದೆ. ಇದನ್ನು ನೋಡೋದಕ್ಕೆ ಇತಿಹಾಸದ ಅದ್ಭುತವಾದ ಜಾಗ. ತಮಗೆ ಅನುಕೂಲ ಆದಾಗ ಹೋಗಿ ನೋಡಿಕೊಂಡು ಇದನ್ನು, ಅಂದರೆ ನಮಗಿದು ನಮ್ಮ ಜೀವಮಾನದಲ್ಲಿ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ. ಮತ್ತೆ ನೀರು ಬಂದರೆ ಮತ್ತೆ ನಾವು ಇತಿಹಾಸಗಳನ್ನು ನೋಡಬೇಕಾಗತ್ತೆ, ಪರಿಶೀಲಿಸ್ಬೇಕಾಗತ್ತೆ, ಹೇಗಿರುತ್ತೆ, ಏನು, ಎಂತ ಅಂತ. ಇದು ವಿಠ್ಠಲ ದೇವರು ಭಾಳ ಇತಿಹಾಸ ಪ್ರಸಿದ್ಧ ಪುರುಷರ ಇದು ದೇವಸ್ಥಾನ ಇದು. ಇದಕ್ಕೆ ಇಲ್ಲಿ ದಿನನಿತ್ಯ ಪೂಜೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಪೂಜೆ ಗೀಜೆ ಮಾಡಿ ಅವರು ಹೂವು, ಹಾರ, ಹಣ್ಣು, ಹಂಪಲ
ಎಲ್ಲ ನಡೀತಾ ಇದೆ. ಇಲ್ಲಿ ಹೋಗಲಿಕ್ಕೆ ನಿಮಗೆ ಸುಲಭ ಇದೆ, ಏನಂತ ತುಂಬ ಕೆಟ್ಟದಾದ ದಾರಿ ಏನಿಲ್ಲ, ಒಳ್ಳೆ ದಾರಿನೇ ಇದೆ ಹೋಗೋಕ್ಕೆ. ನೋಡಿ ಅವತ್ತಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಟ್ಟಿಗೆಯ ಗೂಟ ಅದು, ಅಂದರೆ ಈ ಗೋಡೆಗೆ ಹಾಕುವಂಥ ಇದು ಇವತ್ತಿಗೂ ಅದಿದೆ. ಅಂದರೆ 100 ವರ್ಷಗಳಿದ್ದರೂ ಕೂಡ ಅದಿದೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ. ನೋಡಿರಿ ಎಂಥ ಅಂದ ವಿಹಂಗಮವಾಗಿ ನೋಡಿದರೆ ಅದನ್ನು ತುಂಬ ಅಂದವಾಗಿ ಕಾಣಿಸುತ್ತೆ ದೇವಸ್ಥಾನ. ಅಲ್ಲಿ ಹೋಗಿ ನೋಡಿ ಅದನ್ನು ಆನಂದಿಸೋದೇ ಬೇರೆ ರೀ. ಆ ಕ ಆ ದೇವಸ್ಥಾನಕ್ಕೆ ಅನುಕೂಲವಾದಾಗ ಹೋಗಿ ಆನಂದಿಸಿ ಅಂತ ನಮ್ಮ ಗಡಿನುಡಿ ಚಾನಲ್ನಿಂದ ತಮಗೆ ವಿನಂತಿಸ್ತೇವೆ. ಧನ್ಯವಾದಗಳು. ವೀಕ್ಷಕರೇ, ಇನ್ನೊಂದು ಅದ್ಭುತ ಏನಂದರೆ ನೋಡಿ, ಆ ಮುಳುಗಡೆಯಾದ ದೇವಸ್ಥಾನವಾದ ಮರುಸೃಷ್ಟಿ ಈ ಮೇಲ್ಗಡೆ ಊನೂರು ಬೆಟ್ಟದ ಮೇಲ್ಗಡೆ, ಗುಡ್ಡದ ಮೇಲ್ಗಡೆ ಸೃಷ್ಟಿ ಮಾಡಿದ್ದಾರೆ. ಅದು 100 ವರ್ಷಗಳ ಇತಿಹಾಸ ಇದ್ದರೆ ಇದಕ್ಕೆ ಇತ್ತೀಚೆಗೆ ಇನ್ನೂ ಪೂರ್ಣಗೊಳ್ತಾ ಇದೆ. ಇತ್ತೀಚೆಗೆ ಪೂರ್ಣಗೊಂಡಿದೆ. ಊನೂರಿನ ವಿಠ್ಠಲ ದೇವರ ಈ ದೇವಸ್ಥಾನ ತುಂಬ ಅದ್ಭುತವಾಗಿ ಕಲ್ಲು ಕೆತ್ತನೆಗಳಲ್ಲಿ ಕಟ್ಟಿ ಸುಮಾರು ಜನಕ್ಕೆ ಇಲ್ಲಿ ಅಂದರೆ ಆ ದೇವರ ಮರುದರ್ಶನ ಇಲ್ಲಿ ಅಲ್ಲಿ ಅದು ಮುಚ್ಚಿ ಹೋದುದರಿಂದ ಇಲ್ಲಿ ಇದಕ್ಕೆ ನೋಡಿ ಯಾವ ಥರ ಅದ್ಭುತವಾಗಿ ಇಲ್ಲಿಯ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅನ್ನೋದಕ್ಕೆ ಇದು ಪ್ರಮುಖ ದ್ವಾರ. ನಿಮಗೆ ಮುಂದೆ ಎಂಟ್ರೆನ್ಸಲ್ಲಿ ಬಂದರೆ ದೀಪದ ಗೋಪುರ ಕಾಣಿಸುತ್ತೆ. ಈಗ ನಾವು ದೀಪಸ್ತಂಭ ಅಂತೀವಿ ಇದಕ್ಕೆ. ಇಲ್ಲಿ ತುಂಬ ಈಗಲೂ ಕೂಡ ಸಾವಿರಾರು ಜನ ಭಕ್ತಾದಿಗಳು ಇದಕ್ಕೆ ನಡ್ಕೊತಾರೆ ವಿಠ್ಠಲ ದೇವರಿಗೆ. ಇಲ್ಲಿ ಪ್ರತಿದಿನ ಪೂಜೆಗಳು ಪುನಸ್ಕಾರಗಳು ಎಲ್ಲವೂ ನಡೀತವೆ. ಇಲ್ಲೂ ಕೂಡ ತುಂಬ ಜನ ನಿಮಗೆ ಬರೋದು ಕಾಣಿಸುತ್ತೆ. ಈಗ ಏನಾಗಿದೆ ಅಂದರೆ ಅಲ್ಲಿ ಕೆಳಗಡೆ ನದಿಯಲ್ಲಿ ಮುಳುಗಿ ಹೋಗ್ತಿರ್ತಕ್ಕಂಥ ದೇವಸ್ಥಾನ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಇಲ್ಲಿಗೂ ಕೂಡ ನೇರವಾಗಿ ಬಂದು ಎಲ್ಲರೂ ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಇತಿಹಾಸಕ್ಕೆ ಸೇರ್ಪಡೆಯಾಗುವಂಥ ದೇವಸ್ಥಾನವೇ. ತುಂಬ ಅದ್ಭುತವಾಗಿ ವಿಠ್ಠಲ ದೇವರ ದರ್ಶನ ಅಲ್ಲಿ ದಿನ ಅಲಂಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮಂಗಳಾರತಿ ಅರ್ಚನೆ ಎಲ್ಲವೂ ನಡೀತದೆ ಅಂತ ಇದ್ದಿರುವಾಗ ಈ ದೇವಸ್ಥಾನಕ್ಕೆ ನೀವು ಅಲ್ಲಿ ಹೋಗಿ ಬಂದ ಮೇಲೆ ಇಲ್ಲಿ ಹೋಗೋದನ್ನು ಮರಿಬೇಡಿ. ಇಲ್ಲಿನೂ ಹೋಗಿ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ವಿಠ್ಠಲ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ. ಈ ದೇವಸ್ಥಾನವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಅದ್ಭುತವಾಗಿ ಎಲ್ಲರಿಗೂ ಅಂದರೆ ನೋಡೋಕ್ಕೆ ಸಿಗ್ತಾಯಿದೆ. ಈಗಿದೆ ಇದು ಮೇಲ್ಗಡೆಯೇ ಇರುತ್ತೆ. ಇದು ತುಂಬ ವಿಶಾಲವಾಗಿ ತುಂಬ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ, ಅಂದರೆ ಇನ್ನೂ ಮುಕ್ತಾಯದ ಹಂತದಲ್ಲಿದೆ. ಇಲ್ಲಿ ಪ್ರತಿ ವರ್ಷಕ್ಕೊಂದ್ಸಲ ದೊಡ್ಡ ಜಾತ್ರೆ ಆಗುತ್ತೆ. ಜನ ಸುಮಾರು 100 ಹಳ್ಳಿಗಳಿಂದ ಬಂದು ಇಲ್ಲಿ ಜಾತ್ರೆ ಮಾಡಿ ತೇರು ಎಳೆದು ಏನೇನೋ ತುಂಬ ಅಂದರೆ ಆ ಸಾಂಸ್ಕೃತಿಕ ಕಲಾ ವೈಭವವನ್ನು ಎತ್ತಿ ತೋರಿಸ್ತಾರೆ ಇಲ್ಲಿ ಈ ಜನ. ಇದಕ್ಕೆ ಇದು ಇಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದು ಇಡೀ ಊರಲ್ಲಿ 90% ಭಾಗ ಕುರುಬರೇ ಇರೋದು. ಕುರುಬರು ಇರ್ತಕ್ಕಂಥ ಊರಲ್ಲಿ ವಿಠ್ಠಲ ದೇವರಾಯ ನೆಲೆಸಿದ್ದಾನೆ, ಇಲ್ಲಿ ಮಾಡಿದ್ದಾರೆ. ಅದ್ಭುತವಾಗಿ ಇದನ್ನಾಗಿದೆ ಅಂತ ತಮಗೆಲ್ಲ ತಿಳಿಸಲು ನನಗೆ ಸಂತೋಷ ಅನಿಸುತ್ತೆ. ನೋಡಿ, ಇದನ್ನು ನೀವು ಹೋಗೋದು ಬರೋದು ತುಂಬ ಈಸಿನೇ, ಅಂಥ ದೊಡ್ಡ ಇದನ್ನೇನಿಲ್ಲ. ಹೈವೇ ಹತ್ತಿರನೂ ಇದೆ, ಮುಖ್ಯ ರಸ್ತೆಗೂ ಕೂಡ ಹತ್ತಿರ ಇದೆ ನಿಮಗೆ ಅಲ್ಲಿಂದ ಹೋಗಲಿಕ್ಕೆ. ಒಳ್ಳೆಯದಾಗಲಿ.